ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚ ಅನೇಕಧಾಯ ಶ್ರುತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ. ಈ ದಿವಸ ಮಾಘ ಮಾಸ ಪ್ರಾರಂಭವಾಗುತ್ತೆ. ಮಾಘ ಮಾಸ ಅತ್ಯುತ್ಕೃಷ್ಟವಾದ ಮಾಸ ಅಂತ, ಎಲ್ಲ ಮಾಸಗಳಿಗೂ ಬಹಳ ಶ್ರೇಷ್ಠವಾದದ್ದು, ಪುಣ್ಯತಮವಾದದ್ದು ಅಂತ ಹೇಳಿದೆ. ಮಾಘ ಅಷ್ಟೇ ಅಲ್ಲ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ ಇವೆಲ್ಲವೂ ಜ್ಯೇಷ್ಠ, ಅಲ್ಲಿವರೆಗೆ ಪಂಚಮಾಸಗಳಿವು, ಮಾಘಾದಿ ಪಂಚಕಗಳು ಅಂತ ಕರೀತಾರೆ. ಈ 5 ಮಾಸದಲ್ಲಿ ಅತ್ಯಂತ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ವಿವಾಹಾದಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ಯತಿ ವರೇಣ್ಯರಿಗೆ ಅತ್ಯಂತ ಉತ್ತಮವಾದ ಕಾಲ. ಉತ್ತರಾಯಣದಲ್ಲಿ ಇವರು ಶಿಷ್ಯ ಪರಿಗ್ರಹ ಮಾಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು, ಸನ್ಯಾಸತ್ವ ತಗೊಳ್ತಕ್ಕಂಥದ್ದು, ಇದೆಲ್ಲದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಕಾಲ. ಅದು ಮಾಘ ಮಾಸದಿಂದ ಪುಣ್ಯಕಾಲ ಅನ್ನೋ ಶುಭ ಕಾಲ ಅನ್ನೋದು ಶುರುವಾಗುತ್ತೆ. ಇದರ ಜೊತೆಗೆ ಮಾಘ ಮಾಸಕ್ಕೆ ಯಾಕೆ ಇಷ್ಟು ಪ್ರಾಧಾನ್ಯತೆ ಅಂತಂದರೆ, ಒಂದು ಸೂರ್ಯ ಇದೇ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಸಪ್ತಮಿ, ಅದು ರಥಸಪ್ತಮಿ. ಸೂರ್ಯ ಉತ್ತರದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡುವ ದಿನ. ಅರುಣನಿಗೆ, ತನ್ನ ಸಾರಥಿಗೆ ಹೇಳ್ತಾನೆ, ಇನ್ನು ನಡಿ, ಚಾಲನೆ ಮಾಡು ಅಂತ. ಹಾಗಾಗಿ ಚಾಲನೆ ಕೊಡಲಿಕ್ಕೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಸತ್ಕಾರ್ಯಗಳಿಗೆ ಚಾಲನೆ ಕೊಡುವ ಕಾಲ, ಅದು ಮಾಘ ಮಾಸವಾಗಿದೆ ಅನ್ನೋದನ್ನು ಸೂರ್ಯ ಸೂಚಿಸ್ತಾ ಇದ್ದಾನೆ. ಹೀಗಾಗಿ ಪುಣ್ಯ ಕಾರ್ಯಗಳಿಗೆ ಈ ಮಾಘ ಮಾಸವೇ ಒಂದು ಚಾಲನೆ ಕೊಡ್ತಕ್ಕಂಥ ಕಾಲ. ಹೀಗಾಗಿ ಅತ್ಯಂತ ಪವಿತ್ರ ಕಾಲ ಅಂತ. ಎರಡನೇದಾಗಿ ಕೃಷ್ಣ ಪಕ್ಷದಲ್ಲಿ ನಾವು ಕಾಣ್ತಕ್ಕಂಥದ್ದು ಶಿವರಾತ್ರಿಯನ್ನು. ಹೀಗಾಗಿ ಜ್ಞಾನಮೂರ್ತಿ ಸ್ವರೂಪಿಯಾತ. ಹೀಗಾಗಿ ಮಾಘ ಮಾಸದಲ್ಲಿ ಸತ್ಕಾರ್ಯಗಳಿಗೆ ಚಾಲನೆ ಬೇಕು ಮತ್ತು ಅದು ಮಂಗಳಮಯವಾಗಿರಬೇಕು. ಶಿವ ಮಂಗಳ ಸ್ವರೂಪಿ. ಶಿವ ಅಂದ್ರೇ ಶಂ ಕರೋತಿ ಇತಿ ಶಂಕರ ಅಂತ, ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು. ಹೀಗಾಗಿ ನಮ್ಮ ಕಾರ್ಯಗಳಿಗೆಲ್ಲ ಮಂಗಳ ಕರುಣಿಸ್ತಕ್ಕಂಥವನು ಯಾರು? ಪರಮೇಶ್ವರ. ಅವನು ದಕ್ಷಿಣಾಮೂರ್ತಿ, ಮಹಾಜ್ಞಾನಿ. ಹೀಗಾಗಿ ನಮ್ಮ ಕಾರ್ಯಗಳಲ್ಲಿ ಅರಿವು ಅಂತಕ್ಕಂಥದ್ದನ್ನು ತುಂಬಿ ಮಂಗಳಮಯವಾಗಿ ಮಾಡ್ತಕ್ಕಂಥ ಕಾಲ ಆಗಿರೋದರಿಂದ ಈ ಮಾಘ ಮಾಸ ಉತ್ಕೃಷ್ಟವಾದ ಮಾಸ ಅಂತ ಪರಿಗಣಿಸಿದೆ. ಈ ಮಾಘ ಮಾಸದಲ್ಲಿ ಸ್ನಾನಾದಿಗಳಿಗೆ ವಿಶೇಷ ಮಹತ್ವ ಇದೆ. ಅಲ್ಲಿ ಹೇಳುತ್ತೆ, ಶಾಸ್ತ್ರಗಳಲ್ಲಿ ಗುರುತಿಸ್ತಾರೆ, ಮಾಘ್ಯಂ ಸ್ನಾತ. ಒಂದು ವೇಳೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಅದು ಎಲ್ಲಿ ಪ್ರಯೋಗೆ, ಮಾಘ್ಯಂ ಸ್ನಾತ ಪ್ರಯೋಗೆ ಪ್ರಮುಚ್ಯತೆ ಸರ್ವಕಿಲ್ಬಿಷೈಹಿ ಅಂತ ಹೇಳುತ್ತೆ. ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ ಈ ಮಾಘ ಸ್ನಾನ ಅನ್ನೋದು ಪುಣ್ಯತಮವಾಗಿದೆ, ಶ್ರೇಷ್ಠವಾಗಿದೆ. ಹೀಗಾಗಿ ಪ್ರಯೋಗ ಯಾವುದಿದೆ, ಅಲ್ಲಿ ನಾವು ತ್ರಿವೇಣಿ ಸಂಗಮ ಅಂತೀವೋ, ಅಲ್ಲಿ ನಮ್ಮ ಅಯೋಧ್ಯೆಯ ಸಮೀಪದಲ್ಲಿರ್ತಕ್ಕಂಥ ಕಡೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ, ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಇರತಕ್ಕಂತಹ ಸನ್ನಿಧಾನದಲ್ಲಿ ಸ್ನಾನ ಮಾಡಿದ್ರೆ ನೋಡಿ, ಸರ್ವ ಪಾಪಗಳು ಪ್ರಮುಚ್ಯತೆ, ಎಲ್ಲವೂ ನಶಿಸಿ ಹೋಗುತ್ತೆ, ಪುಣ್ಯವರ್ಧನೆಯಾಗುತ್ತೆ ಅಂತ ಹೇಳಿದೆ. ಬರೀ ಅಲ್ಲೇ ಅಷ್ಟೇನಾ ಅಂತಂದರೆ ಎಲ್ಲ ಕಡೆಗೂ ಮಾಡಬಹುದು. ನಮ್ಮ ಕಾವೇರಿ ಬೇರೆ ಎಲ್ಲ, ಇಲ್ಲಿರ್ತಕ್ಕಂಥ ತುಂಗಾ ನದಿ ಬೇರೆ ಎಲ್ಲ. ಹತ್ತಿರದಲ್ಲಿ ಯಾರ್ಯಾರಿಗೆ ಎಷ್ಟೋ ನದಿಗಳು ಹರಿಯುತ್ತೆ ನಮ್ಮ ಕರ್ನಾಟಕದಲ್ಲಿ, ಆ ಎಲ್ಲ ನದಿಗಳದ್ದು ಅಂಥದ್ದೊಂದು ಪಾವಿತ್ರ್ಯತೆ ಇರುತ್ತೆ. ಆ ಪಾವಿತ್ರ್ಯತೆ ಬರಲಿಕ್ಕೆ ಸೂರ್ಯನ ಕಿರಣಗಳೇ ಕಾರಣ. ಅವನ ಶಕ್ತಿ ಹರಿದು ಮತ್ತು ಮಳೆ ಬಂದು ನಿಂತು ಈಗೆಲ್ಲ ಈ ನೀರಿಗೆ ಬೇಕಾಗಿರ್ತಕ್ಕಂತಹ ಖನಿಜಾಂಶ, ಲವಣಾಂಶ ಎಲ್ಲಗಳು ಸೇರಿಕೊಂಡು, ಇದ್ರ ಜೊತೆಗೆ ಸೂರ್ಯನ ಔಷಧಿ ಗುಣ, ಅವನಲ್ಲಿರ್ತಕ್ಕಂಥದ್ದೇ ಆ ಒಂದು ಸಸ್ಯ ಅರಳಬೇಕಾಗಿದ್ದರೆ ಸೂರ್ಯನ ಕೃಪೆಯಷ್ಟು ಅಂತ ನಾವು ವಿಜ್ಞಾನ ಬಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ.
ಸೂರ್ಯ ಇಲ್ಲದೇ ಇದ್ದರೆ ಯಾವ ಸಸ್ಯ ತಾನೇ ಬೆಳಗ್ಲಿಕ್ಕೆ ಸಾಧ್ಯ, ಸತ್ವ ತುಂಬಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನೀರಿನಲ್ಲಿ ಅಂಥದ್ದೊಂದು ಔಷಧಿ ಗುಣ ಇರ್ತದೆ. ಈ ಸಂದರ್ಭದ ಸ್ನಾನ ಮತ್ತು ಪಾನ ಇವುಗಳಿಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಹಿರಿಯರು ಮಾಡಿಟ್ಟಿದ್ದಾರೆ. ಯಾವುದೂ ಅವರು ಮಾಡಿರೋದು ಏನು ಬುರುಡೆ ಸಮಾಚಾರಗಳಲ್ಲ, ಬುರುಡೆ ವಿಷಯಗಳಲ್ಲ. ಎಲ್ಲದಕ್ಕೆ ಆರೋಗ್ಯ ದೃಷ್ಟಿ ಇದೆ ಮತ್ತು ಧ್ಯಾನ ತಪಸ್ಸಿನ ದೃಷ್ಟಿ ಇದೆ. ದಾನ ತಪಸ್ಸು ಯಜ್ಞ ಇವುಗಳಲ್ಲಿ ಸಂಗಮವಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿ ಹಬ್ಬ ಆಚರಣೆಗಳು. ಹೀಗಾಗಿ ಮಾಘಸ್ನಾನ ಯಾಕೆ ಎಷ್ಟು ಪವಿತ್ರವಾದದ್ದು ಅಂತ ಅಂತಾರೆ ಅಂದರೆ ಆರೋಗ್ಯ ದೃಷ್ಟಿಯಿಂದ. ಆರೋಗ್ಯವೇ ತಾನೇ ಭಾಗ್ಯ ನಮಗೆ. ಹೀಗಾಗಿ ಇಂಥ ಭಾಗ್ಯೋದಯ ಕರುಣಿಸ್ತಕ್ಕಂಥ ಮಾಘ ಮಾಸ ಉತ್ಕೃಷ್ಟ ಮಾಸವಲ್ಲದೆ ಇನ್ನೇನು ಹೇಳಿ. ಹೀಗಾಗಿ ಈ ಮಾಸದಲ್ಲಿ ಸಾಧ್ಯವಾದರೆ ಕಾರ್ತೀಕ ಮಾಸ ಇದೆ, ಆ ಮಾಸ ಆಗೋಯ್ತು, ಅಕಸ್ಮಾತ್ ಅಲ್ಲಿ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲಪ್ಪ, ಏನೋ ಸಂದರ್ಭವಶಾತ್ ಕಾಲವಶಾತ್ ಬ್ಯುಸಿಯಾಗಿದ್ದುಬಿಟ್ಟೆ ಅಂತಂದರೆ ಮಾಘದಲ್ಲಿ ಮಾಡಬೇಕು ಅಂತಿದೆ. ಹೀಗಾಗಿ ಕಾರ್ತೀಕ ಮಾಸದಷ್ಟೇ ಪುಣ್ಯವನ್ನು ನಾವು ಪಡಿಬಹುದು ಮಾಘ ಮಾಸದಲ್ಲೂ ಕೂಡ. ಹೀಗಾಗಿ ಮಾಘ ಸ್ನಾನ ತಪ್ಪದೇ ಮಾಡಿ, ಮಾಘ ಮಾಸದಲ್ಲಿ ಸೂರ್ಯ ಶಿವನ ಆರಾಧನೆಗಳನ್ನು ತಪ್ಪದೇ ಮಾಡಿ. ಕುವೆಂಪು ಅವರ ಪದ್ಯ ಇದೆ ಪ್ರಸಿದ್ಧವಾದದ್ದು, ಆ ಆನಂದಮಯ ಈ ಜಗಹೃದಯ ಅಂತಕ್ಕಂಥದ್ದಲ್ಲಿ ಬರುತ್ತದೆ ಅದು. ಹೀಗಾಗಿ ಶಿವನಿಗೆ ಕಣ್ಯಾವುದು ಅಂದರೆ, ರವಿಗೆ ಕಣ್ಯಾವುದು ಅಂತಂದರೆ ಶಿವನೇ ಆಗಿದ್ದಾನೆ. ಶಿವ ಕಾಣದೆ ರವಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸೂಚಿಸ್ತಾರೆ ಅವರು. ಹೀಗಾಗಿ ಶಿವ ಬೇರೆಯಲ್ಲ ರವಿ ಬೇರೆಯಲ್ಲ ಅನ್ನೋ ಅರ್ಥದಲ್ಲೇ ಅದನ್ನು ಅವರು ಬರೆದಿರ್ತಕ್ಕಂಥದ್ದು. ಹೀಗಾಗಿ ಅಂಥ ಪರಮೇಶ್ವರ ಸೂರ್ಯ ಸ್ವರೂಪದಲ್ಲಿ ನಮ್ಮೆಲ್ಲರಿಗೆ ಪ್ರತಿ ದಿವಸ ಕಂಗೊಳಿಸ್ತಾ ಇರ್ತಾನೆ, ದರ್ಶನ ಕೊಡ್ತಾ ಇರ್ತಾನೆ. ನಮಸ್ಕಾರ ಮಾಡಿಕೊಳ್ಳಿ. ರಥಸಪ್ತಮಿ ಬರುತ್ತೆ, ತಪ್ಪದೇ ಸೂರ್ಯನ ಆರಾಧನೆ, ಸೂರ್ಯ ಧ್ಯಾನ ತಪಸ್ಸು ಎಲ್ಲವನ್ನು ಮಾಡಿ ನಿಮಗೆ ಆರೋಗ್ಯವೂ ಬರುತ್ತೆ. ಸೂರ್ಯ ಪ್ರಚಂಡವಾದ ಅವನು ಗಾಯತ್ರಿ ಸ್ವರೂಪ ಅಂತ ಕರೀತಾರೆ. ಸೂರ್ಯನನ್ನು ಸಾವಿತ್ರಿ ಶಕ್ತಿ, ಗಾಯತ್ರಿ ಮಂತ್ರ ಇದೆಯಲ್ಲ ಅದರ ಶಕ್ತಿ ಯಾವುದು? ಸೂರ್ಯನೇ ಆಗಿದ್ದಾನೆ. ತತ್ ಸವಿತುಹು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಇರತಕ್ಕಂಥದ್ದು. ಆ ಸವಿತೃ ನಮ್ಮ ಬುದ್ಧಿಶಕ್ತಿಗಳನ್ನು ಪ್ರಚೋದಿಸಲಿ. ಇದು ಇಡೀ ವಿಶ್ವ ಪಠಿಸ್ತಾ ಇರತಕ್ಕಂಥ ಶ್ರೀಮಂತ್ರ. ಇದಕ್ಕೆ ದೇವತೆ ಯಾರು ಅಂದರೆ ಸೂರ್ಯನಾಗಿದ್ದಾನೆ. ಇದು ಸೂರ್ಯ ಶಕ್ತಿ. ಈ ಕಾರಣದಿಂದಾಗಿ ಮಾಘ ಮಾಸ ಶ್ರೀಮಂತವಾಗಿದೆ. ಇಂಥ ಮಾಸ ನಮಗೆ ನಮ್ಮ ಪಾಲಿಗೆ ಬಂದು ಒದಗಿದಿದೆ. ಈ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲವನ್ನು ನಾವು ಸ್ವೀಕರಿಸೋಣ. ತನ್ಮೂಲಕ ಜ್ಞಾನ ಆರೋಗ್ಯ ಎರಡನ್ನು ಪಡೆದುಕೊಳ್ಳೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಅದಕ್ಕೆ ಸೂಕ್ತವಾದಂಥ ಸಮಯ ಅಂದರೆ ಈ ಪವಿತ್ರವಾದಂಥ ಮಾಘ ಮಾಸ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಜನರು ಒಂದಿಷ್ಟು ಸಮಾಜಮುಖಿ ಕಾಳಜಿಯನ್ನು ಕೂಡ ಇಟ್ಕೋಬೇಕಾಗುತ್ತೆ. ಈ ಸ್ನಾನ ಮಾಡೋ ಸಂದರ್ಭದಲ್ಲಿ ನದಿಯಲ್ಲಿ ಸೋಪ್ಗಳನ್ನೆಲ್ಲ ಬಿಡ್ತಾರೆ, ಅದರ ಪಾವಿತ್ರ್ಯತೆ ಹಾಳಾಗುತ್ತೆ. ಹಾಗಾಗಿ ಅಂಥ ಕಡೆ ಕೂಡ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತು ಮಾಡದೇ ಇದ್ರೆ ಪಾಪ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಗಂಗಾ ಸ್ನಾನ ತುಂಗಾಪಾನ ಅದು ಪುಣ್ಯವಾತ್ತಮವಾದದ್ದು. ಹಾಗೆ ಮಾಡಿದರೆ ಅವರು ಪಾಪವನ್ನೇ ತುಂಬಿಕೊಳ್ತಾರೆ. ಖಂಡಿತವಾಗ್ಲೂ ಹಾಗಾಗಿ ನೀವು ಹೇಳಿದ್ದು ಒಳ್ಳೆ ವಿಚಾರ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಈಗ ವೀಕ್ಷಕರ ಸಂದೇಶವನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ದೊಡ್ಡಬಳ್ಳಾಪುರದಿಂದ ವಿಜಯಕುಮಾರ್ ಅವರು ಕಳಿಸಿದ್ದಾರೆ. ವಿಜಯಕುಮಾರ್ ಅವರ ಜನ್ಮ ದಿನಾಂಕ 25/10/1984. ಹುಟ್ಟಿದ ಸಮಯ ಸಂಜೆ 7:05. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಜಯಕುಮಾರ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದ್ದೆ. ಲಗ್ನದ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆತಂಕ ಬೇಡ, ಗುರು ಜೊತೆಗಿದ್ದಾನೆ. ಪ್ರಸ್ತುತ ಬುಧದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ. ನೋಡಿ, ನಿಮಗೆ 2027 ಸೆಪ್ಟೆಂಬರ್ವರೆಗೆ ಸ್ವಲ್ಪ ಈ ರಾಹು ದ್ವಿತೀಯದಲ್ಲಿರೋದು. ಅದು ಏನಂಥ ಪ್ರಮಾದ ಏನೂ ಇಲ್ಲ. ಇವರೇ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದೇನು ಸೂಚಿಸ್ತಾ ಇಲ್ಲ. ಹೆಚ್ಚಂದರೆ ನಿಮಗೆ ಹಲ್ಲು ನೋವಿನ ಬಾಧೆ ಬಂದಿರಬಹುದು, ಅದನ್ನು ಸೂಚಿಸ್ತಾ ಇದೆ. ವಕ್ರ ಮತ್ತು ಈ ದವಡೆ, ಹನು ಅಂತ ಕರೀತಾರೆ. ಅವನಿಗೆ ತೊಂದರೆ ಆಯಿತು. ಆ ಹನು ಅಂದರೆ ದವಡೆಗೆ ಅಂತ ಅಂದರೆ ಪೆಟ್ಟು ಬಿದ್ದುದು. ಹಾಗಾಗಿ ಹನುಮಂತ ಅಂತ ಅವನಿಗೆ ಹೆಸರು ಬಂತು. ಈಗ ನಿಮಗೆ ಹಾಗೆ ದವಡೆಗೆ ಪೆಟ್ಟು ಬೀಳಬಹುದು, ನೀವು ಹನುಮಂತರಾಗಬಹುದು. ಗಮನ ಇರಲಿ, ಎಚ್ಚರಿಕೆ ಇರಲಿ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಕಾಣ್ತಾ ಇಲ್ಲ. ಹೀಗಾಗಿ ನೀವು ಏನು ಮಾಡಬಹುದು ಇದಕ್ಕೆ ಪರಿಹಾರ ಅಂದರೆ ನಾಗ ಕವಚ ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಅದರಿಂದ ನಿಮಗೆ ಈ ರೋಗದಿಂದ ಹೊರಗೆ ಬರ್ತೀರ. ಮತ್ತು ಮುಂದೆ ಚೆನ್ನಾಗಿದೆ. ಮುಂದಿನ ಸೆಪ್ಟೆಂಬರ್ ನಂತರ 2027 ಸೆಪ್ಟೆಂಬರ್ 1 ವರ್ಷ ನಿಮಗೆ ಸ್ವಲ್ಪ ಸಾಮಾನ್ಯವಾಗಿದೆ. ಆಮೇಲೆ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ರಾಯಚೂರಿನಿಂದ ಜಗದೀಶ್ ಅವರು ಕಳಿಸಿದ್ದಾರೆ. ಜಗದೀಶ್ ಅವರ ಜನ್ಮ ದಿನಾಂಕ 3/4/1995. ಹುಟ್ಟಿದ ಸಮಯ ಬೆಳಗ್ಗೆ 5:30 ಕೆಲಸ ಸಿಗ್ತಾ ಇಲ್ಲ, ಜೊತೆಗೆ ಮದುವೆ ಕೂಡ ಆಗ್ತಾ ಇಲ್ಲ, ಏನ್ ಮಾಡೋದು, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಗದೀಶ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ರಾಹು ದಶೆ, ರಾಹು ಭುಕ್ತಿ ನಡೀತಾ ಇದೆ ನೋಡಿ. 2028 ಫೆಬ್ರವರಿ ಬರಬೇಕು. ಇನ್ನು 2 ವರ್ಷ ನಿಮಗೆ ಸ್ವಲ್ಪ ವೀಕ್ ಇದೆ. ಆಮೇಲೆ ತುಂಬ ಚೆನ್ನಾಗಿದೆ. ಕಾರಣ ಗುರು ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ಕೆಲಸದಲ್ಲಿ ಒಂದು ಭದ್ರತೆ, ಬಲ, ಹಣ ಎಲ್ಲವೂ ಸಿಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ಇದ್ದುಬಿಡಿ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೀವು ಬುಧ ಶಾಂತಿ ಮಾಡಿಸ್ಬೇಕು, ಅದೊಂದು ಅನಿವಾರ್ಯ ಇದೆ. ಹೀಗಾಗಿ ಬುಧ ನೀಚನಾಗಿದ್ದಾನೆ. ವಿವಾಹದ ಅಧಿಪತಿ ಬಲಹೀನನಾಗಿದ್ದರೆ ವಿವಾಹ ಸಿದ್ಧಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಬುಧ ಶಾಂತಿ ಒಂದು ಬೇಕು. ಬುಧ ಮತ್ತು ರವಿ ಷಷ್ಠಾಧಿಪತಿ ಕೂಡಿದ್ದಾನೆ. ಷಷ್ಠಾಧಿಪತಿ ಸಪ್ತಮಾಧಿಪತಿ ಒಟ್ಟಾಗಿದ್ದರೆ ಒಂದೇ ಮನೆಯಲ್ಲಿ, ಹೀಗಾಗಿ ಅದೂ ದೋಷವೇ. ಈ ಕಾರಣದಿಂದ ರವಿ ಬುಧ ಶಾಂತಿ ಮಾಡಿಸಿ, ಅನುಕೂಲ ಉಂಟಾಗುತ್ತೆ. ಯಾವುದಾದ್ರು ಶ್ರೀನಿವಾಸ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸಿ. ಇವೆರಡರ ಫಲದ ಶೀಘ್ರದಲ್ಲಿ ನಿಮಗೆ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲವನ್ನು ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಮಾಂದಿ ಉದಯ ಆಗಿದೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಮಕರ ರಾಶಿಯಲ್ಲಿ ರವಿ, ಚಂದ್ರ, ಕುಜ, ಬುಧ, ಶುಕ್ರ 5 ಗ್ರಹಗಳ ಪಂಚಗ್ರಹ ಯೋಗ ಇದೆ ಈ ದಿವಸ. ಇನ್ನು ರಾಹು, ಶನೈಶ್ಚರ ಯಥಾ ಪ್ರಕಾರ ಕುಂಭಮೇನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ವೃತ್ತಿಯಲ್ಲಿ ಬಹಳ ಸಹಕಾರಗಳು, ಅನುಕೂಲಗಳು, 4-5 ಬಗೆಗಳಲ್ಲಿ ಸಹಾಯ ಸಹಕಾರ ಅಥವಾ 4-5 ಬಗೆಗಳ ಕೆಲಸಗಳಲ್ಲಿ ನಿಮಗೆ ಆಲೋಚನೆ ಮತ್ತು ಶಕ್ತಿ, ಅದರಿಂದ ಸಂಪಾದನೆ, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಧೈರ್ಯವೂ ಇದೆ, ಕಾರ್ಯದಲ್ಲಿ ಕೌಶಲ್ಯವೂ ಇದೆ, ಹಲವು ಬಗೆಗಳ ಅನುಕೂಲ ಕಾಣ್ತೀರಾ ಈ ದಿವಸ. ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಈ ಶತ್ರು ಬಾಧೆಗಳು ಉಂಟಾಗಬಹುದು, ಇದಕ್ಕೆ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರು ಈ ದಿವಸ ವಾಗ್ಬಲ, ಮಾತಿನ ಬಲ ಚೆನ್ನಾಗಿದೆ. ಬರವಣಿಗೆ ಕ್ಷೇತ್ರಗಳಲ್ಲಿರೋರಿಗೆ ಚೆನ್ನಾಗಿದೆ. ಸ್ಕೂಲ್, ಯಾವುದನ್ನು ಶಿಕ್ಷಣ ಕ್ಷೇತ್ರ ಅಂತೀವೋ ಅವುಗಳಿಗೆ, ಎಜುಕೇಷನ್ ಸೆಕ್ಟರ್ ಅವುಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ. ನಿಮಗೆ ಸ್ವಲ್ಪ ಮಟ್ಟಿಗೆ ಈ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರ, ಮನಸ್ತಾಪ ಉಂಟಾಗಬಹುದು. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ ಈ ದಿವಸ. ನಿಮಗೆ 4-6 ಬಗೆಗಳಲ್ಲಿ ಸ್ವಲ್ಪ ನಷ್ಟವೂ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಯಾವ ನಿಮ್ಮ ಬಂಧುಗಳಿಂದಲೋ ಅಥವಾ ಇನ್ಯಾವುದೋ ಒಂದು ಸ್ನೇಹಿತರು ಇಂಥ ನಷ್ಟ ಅನುಭವಿಸುವ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಮುಖ್ಯವಾಗಿ ಹೃದ್ರೋಗ, ಹೃದಯ ಸಂಬಂಧಿ ತೊಂದರೆಗಳು, ಈ ಸ್ಕಿನ್ ಅಲರ್ಜೀಸು ಆಗೋ ಸಾಧ್ಯತೆ ಇದೆ. ತಪ್ಪದೇ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶ್ರದ್ಧೆಯಿಂದ, ಕಾರ್ಯ ಕೌಶಲ್ಯದಿಂದ ಸಾಧನೆ ಮಾಡ್ತಕ್ಕಂಥ ದಿವಸ ಆಗಿದೆ. ನಿಮಗೆ ವ್ಯಾಪಾರದಲ್ಲಿ, ಅದರಲ್ಲೂ ಈ ಔಷಧ ವ್ಯಾಪಾರ ಆಗಬಹುದು, ಎಲೆಕ್ಟ್ರಿಕಲ್ ಆಗಬಹುದು, ಅಥವಾ ಇನ್ಯಾವುದೋ ಒಂದು ಯಂತ್ರೋದ್ಯಮ, ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಸ್ವಲ್ಪ ಭಯ, ಆತಂಕವೂ ಇದೆ ನಿಮಗೆ ಈ ದಿವಸ. ಸಹೋದರ ಸಹೋದರಿಯರ ನಡುವೆ ಭಿನ್ನಾಭಿಪ್ರಾಯಗಳು ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೇ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕು ಮತ್ತು ಗೊಂದಲದ ವಾತಾವರಣ ಸೂಚಿಸ್ತಾ ಇದೆ. ಅವ್ರ ಮಾತು ಕೇಳಲ್ಲ, ಇವ್ರ ಮಾತು ಕೇಳಲ್ಲ, ನಾನೇ ಸ್ವಂತವಾಗಿ ನಿರ್ಣಯ ಮಾಡಲ್ಲ, ಈ ಥರದ್ದೊಂದು ಗೊಂದಲ ಉಂಟಾಗೋ ಸಾಧ್ಯತೆ ಇದೆ. ಮಾತು ಅಷ್ಟೇ ಸ್ವಲ್ಪ ಒರಟು ಮಾತು ಈ ದಿವಸ. ನಿಮಗೆ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನದ ವಾತಾವರಣ, ವಿದ್ಯಾರ್ಥಿಗಳಿಗೆ ತೊಂದರೆ, ಒಂದು ರೀತಿಯ ಅಲ್ಲೂ ಏನೋ ಒಂದು ರೀತಿಯ ಕಹಿ, ಈ ರೀತಿಯಲ್ಲಿದೆ. ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಬಲ ಇದೆ, ಸಂಶಯ ಇಲ್ಲ. ಮತ್ತು ಮಕ್ಕಳಿಂದ ಸಹಾಯ ಸಹಕಾರ ಕಾಣಬಹುದು. ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ನೀವು ಕೂಡ ನರಸಿಂಹ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ. ನಿಮಗೆ ಸ್ನೇಹಿತರು ಬಂಧುಗಳಿಂದ ತುಂಬ ಚೆನ್ನಾಗಿದೆ, ಸಹಕಾರ ಇದೆ. ಇನ್ನು ತುಲಾರಾಶಿ.
ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮಗೆ ಸಹೋದ್ಯೋಗಿಗಳಿಂದ ಹೆಚ್ಚಿನ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತಕ್ಕಂಥದ್ದು, ಸತ್ಕಾರ್ಯಗಳನ್ನು ಮಾಡುವ ಮನಸ್ಸು, ಅಂಥವರ ಸಂಪರ್ಕ ಏರ್ಪಾಡಾಗೋದು ತುಂಬ ಚೆನ್ನಾಗಿದೆ ಇವರೇ. ಇನ್ನು ಉಳಿದ ಹಾಗೆ ನಿಮಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಬುದ್ಧಿ ಚುರುಕಾಗಿರುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ದಿವಸ ಸ್ವಲ್ಪ ಅಪವ್ಯಯ, ಅನಗತ್ಯ ಖರ್ಚು ಅಂತೀವಲ್ಲ, ಅದು ಸಾಧ್ಯತೆ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವಿಶೇಷ ಲಾಭ ಗಳಿಕೆ, ಧೈರ್ಯ, ಉತ್ಸಾಹ, ಲಾಭ ಎಲ್ಲವೂ ಇದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ಮೀರಿಸಿದವರಿಲ್ಲ, ಆ ರೀತಿಯ ಒಂದು ಉತ್ಸಾಹ ಇರುತ್ತದೆ ಈ ದಿವಸ. ನಿಮಗೆ ಸ್ವಲ್ಪ ಮಟ್ಟಿಗೆ ಮಾತಿನ ವಿಚಾರದ ಸ್ವಲ್ಪ ಹುಷಾರು. ಮಾತಿನಿಂದ ನಷ್ಟ ಸಂಭವ ಇದೆ, ಗಮನ ಇರಲಿ. ಉಳಿದ ಹಾಗೆ ಮಕ್ಕಳಿಂದ ಸಹಕಾರ, ಸ್ನೇಹಿತರು, ಬಂಧುಗಳಿಂದ ಸಹಕಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ ಈ ದಿವಸ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಸಹಕಾರಗಳು, 4-5 ಬಗೆಗಳಲ್ಲಿ ಅನುಕೂಲಗಳು, ಕುಟುಂಬದವರಿಂದಲೇ ನಿಮಗೆ ಸಹಕಾರ ಉಂಟಾಗೋದು ಈ ಥರ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು, ವಿಘ್ನ ಸೂಚಿಸ್ತಾ ಇದೆ. ಎಷ್ಟು ಪ್ರಯತ್ನ ಪಟ್ಟರು ಪೂರ್ಣವಾಗೋದಿಲ್ಲ, ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿದೆಯಲ್ಲಪ್ಪ ಕೆಲಸ ಅಂತ ಅನಿಸುತ್ತೆ. ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ಸಹಕಾರ, ಅನುಕೂಲಗಳು, ಆತ್ಮೀಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂತಹ ಸಾಧ್ಯತೆ ಎಲ್ಲ ಚೆನ್ನಾಗಿದೆ. ಸೇವಕರು, ಸಹಾಯಕರು ಇಂಥವರಿಂದಲೂ ಅನುಕೂಲ ಇದೆ ಈ ದಿವಸ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಎಲ್ಲದರಲ್ಲೂ ನಷ್ಟವನ್ನು ಸೂಚಿಸ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ, ಕೆಲಸ ಮಾಡುವಾಗ ನಿಗಾ ಇರಲಿ. ಏನೋ ಕೆಲಸ ಮಾಡಿ ಮತ್ತು ಅದು ಮಾಡಿದ್ದೆಲ್ಲ ವ್ಯರ್ಥ, ಮತ್ತು ಪುನಃ ಮಾಡಬೇಕಾದ ಪರಿಸ್ಥಿತಿ, ಈ ಥರದ್ದೆಲ್ಲ ಇದೆ ಈ ದಿವಸ. ಗಮನ ಇರಲಿ. 3-4 ಬಗೆಗಳಲ್ಲಿ ನೀವು ನಷ್ಟ ಸಂಭವ ಸೂಚಿಸ್ತಾ ಇದೆ. ಬಂಧುಗಳಿಂದ ನಷ್ಟ, ಮಕ್ಕಳಿಂದ ನಷ್ಟ, ನೀವು ಮಾಡಿದ ಕೆಲಸವೇ ನಷ್ಟ, ಈ ರೀತಿಯಲ್ಲಿ ಹಲವು ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಹುಷಾರು. ಈ ದಿವಸ ಮತ್ತು ಅಪಮಾನಕ್ಕೆ ಒಳಗಾಗೋ ಸಾಧ್ಯತೆ ಇದೆ. ದುಃಖ, ವ್ಯಥೆ ವಾತಾವರಣ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದೆ. 3-4 ಬಗೆಗಳಲ್ಲಿ ಲಾಭವನ್ನು ಪಡಿತೀರಾ. ಸ್ನೇಹಿತರು, ಬಂಧುಗಳ ಸಹಕಾರ, ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ವೃತ್ತಿಯಲ್ಲಿ ಅನುಕೂಲವನ್ನು, ಅಂದರೆ ಕೆಲಸದ ಸ್ಥಳ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಆದರೆ ಸಂಗಾತಿಯಲ್ಲಿ ಮಾತ್ರ ಮನಸ್ತಾಪ, ಭಿನ್ನಾಭಿಪ್ರಾಯ, ಕಲಹಗಳು ಇದನ್ನು ಸೂಚಿಸ್ತಾ ಇದೆ. ಗಮನ ಇರಲಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.